ನಮಾಜ್ ಮಾಡ್ತಾರಲ್ಲ ಆ ಥರ ಬಗೀತಮ್ಮ. ನೈಟು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರನ್ನ ಕಳ್ಸ್ಕೊಟ್ಟು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದರೆ ಹೋಳಿ ಹಬ್ಬ ಇತ್ತು. ಮಕ್ಕಳು ಸ್ಕೂಲ್ ಇತ್ತು, ಮಕ್ಕಳಿಗೆ ಸ್ಕೂಲೆಲ್ಲ ಮುಗಿಸ್ಕೊಂಡು ಹೋಳಿ ಹಾಕ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಹಳೆ ಬಟ್ಟೆಗಳನ್ನ ಹಾಕ್ಬಿಟ್ಟು ಹೋಳಿ ಆಡಕ್ಕೆ ಬಿಟ್ವಿ. ಅವರಿಗೆ ಆಟಾಡ್ತಾ ನಾವು ಸ್ವಲ್ಪ ಲೈಟಾಗಿ ಆಟ ಆಡಿದ್ವಿ. ಮೈ ಮೇಲೆ ಒಂದನಿ ಬಿತ್ತು ಅಂದ್ರೆ ಬೀಳ್ತೀನಿ. ಹೊಸ ಟೀ ಶರ್ಟ್ ಹೋಗು, ಹೊಸ ಟೀ ಶರ್ಟ್ ಹೋಗು, ಆ ಥರ ಶರ್ಟ್ ಹಾಕೋ. ಹಳೇದಕ್ಕೆ ಹೋಗು, ಅದು ಹೊಸದು ಸುಮ್ಮನೆ ಹಾಳ ಮಾಡ್ಕೊಂತೀಯ. ಗುಡಿಯಾ ಹ್ಯಾಪಿ ಹೋಲಿ. ಥ್ಯಾಂಕ್ ಯು ತೇರಿ. ತಗೋ ರತ್ನಮ್ಮಂಗೆ ಹಚ್ಚು, ಕೆನ್ನೆಗೆ ಹಚ್ಕೊಳಮ್ಮ. ಹ್ಯಾಪಿ ಹೋಳಿ ಹೇಳು. ಹ್ಯಾಪಿ ಹೋಲಿ. ತಗೋ ಬೇಡ ಬೇಡ ಒರೆಸ್ತೀನಿ ಬರ್ರಿ, ಒರೆಸ್ಕೊಳ್ರಿ. ಬಾಯ್ಲಿ ಇಲ್ಲಿ, ಬಾಯ್ಲಿ. ಏ ಬಾರೆ ತಡಿಯೇ, ಕುಂಕುಮ ಇದು. ಹ್ಯಾಪಿ ಹೋಲಿ ಗಾಡು, ತಡಿಯೇ. ತಿಕ್ಲೆ ಅವಳು. ಅಯ್ಯೋ, ನಿಮ್ಮ ಅಪ್ಪಂಗ ಹಚ್ಚು. ಹೊರಗ್ ಬಾ, ಇಲ್ಲ ಒಳಗೆಲ್ಲ ಚೆಲ್ತಾರೆ. ಹಂಗೆ ಹಾಕ್ಬಾರ್ದು, ಕಣ್ಣಿಗೆ ಹೋಗುತ್ತೆ. ಏಯ್ ಬಾರೆ, ಕೆನ್ನೆಗೆ ಹಚ್ಚ್ರಿ. ಗುಡಿಯಾ ಗುಡಿಯಾ ಗಾನು ಅಲ್ಲಿ ನೋಡಿ. ನೀನ ಶಮಿ ಅಕ್ಕ ಬಂದು, ಅವಳು ಅವಾಗಿಂದ ಕಾಯ್ತಿದ್ದಾಳೆ ನಿಂಗೆ ಹಾಕಕ್ಕೆ. ಏಮಂಟಿ ನಿಂಗೂ ಹಚ್ಬೇಕಂತ. ಹಿಂಗೆ ಕೆನ್ನೆಗೆ ಹಚ್ ನಿಮಗೆ. ಏಮಂಟಿ ಕೆನ್ನೆಗೆ ಹಚ್ಚು ಅಲ್ಲಿ. ಅವಳು ಅವಾಗಿಂದ ಕಾಯ್ತು. ನಂಗೆ ಹಚ್ಚಿಸ್ಕೊಂಡೆ ನಾನು. ಕೆನ್ನೆಗೆ ಸೌರು, ಕೆನ್ನೆಗೆ ಸೌರು, ಕೆನ್ನೆಗೆ ಹಿಂಗನ್ನು ಚೂರು 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 ಚೂರು, ಜಾಸ್ತಿ ಬೇಡ ಗಾನು. ಇಲ್ಲಿ ಹಿಂಗ ಆಂಟಿ ಹಚ್ತಲ್ಲ ಹಂಗಚ್ಚು. ರೋಡಿ ಹೋಗ್ಬಿಡ್ರಿ, ನಾಳೆ ಕಟ್ಟಾಕ್ತೀವಿ ನಾವು. ನಾವೇ ಬಿಡಲ್ಲ, ನಾವು ಇಲ್ಲೇ ಕಟ್ಟಾಕ್ತೀವಿ ಒಳಗಡೆ. ಅಲ್ಲಿ ಶಮಿತಾ ಕರಿತಾವ್ ನೋಡಿ. ಶಮಿತಾ ರೀಡ್ ನನ್ ಛೋ, ನಾನು ಈ ಶಪ್ಪಂಗೆ ಅನ್ಬಿಟ್ಟು ಈ ಶಪ್ಪಂಗೆ ಹೇಳ್ತಾ ಇದ್ದೀನಿ. ಶಮಿತಾ ಕರಿತೋಳು, ಶಮಿತಾ ನೀನು ಆಂಟಿಗೆ ಹಾಕಕ್ಕೆ ಸ್ಕೆಚ್ ಹಾಕಿದ್ಯಾ? ನಾನು ನಿಮ್ಮ ಅಪ್ಪಂಗೆ ಹಾಕಕ್ಕೆ ಬಣ್ಣ ತೆಗ್ದಿದೆ ಅನ್ಬಿಟ್ಟು ವಿಡಿಯೋ ಆನ್ ಮಾಡ್ಕೊಂಡು ನರಸಿಂಹ ನಾನು ಹಚ್ಕೊಂಡೆ. ನಾನು ಹಚ್ಚಿದೆ ಮನೆಯವ್ರಿಗೆ. ತಾಮೈಲಿ ಇಲ್ಲೇ ಐತಿ ತಡಿ. ಕಷ್ಟಪಟ್ಟು ದುಡ್ಡಲ್ಲಿ ತಗೊಂಡಿದ್ದಾನಂತ.
ಹ್ಯಾಪಿ ಹೋಲಿ ರೀ ಆಂಟಿ. ಒಳಗೆ ಬಂದಿಲ್ಲ ಅಂದ್ರೆ ಹೊರಗೆ ಬಂದಿಲ್ಲ ಅಂದ್ರೆ ಎರ್ಚ್ತೀನಿ. ಒಳಗೆಲ್ಲ ಆಗುತ್ತೆ, ಬರ್ರಿಲಿ ಬೇಗ. ಯಾರು ಅಯ್ಯೋ ಹ್ಯಾಪಿ ಹೋಲಿ. ಅದಕ್ಕೆ ಹೇಳಿದ್ದು ನೋಡು, ಅವ್ನ ಸುದ್ದಿಗೆ ಹೋಗ್ಬೇಡ್ರಿ. ಬಾಯ್ ತಕ್ಕ ನನ್ಗಚ್ದೆ ನಾನ್ ಬಿಡ್ತೀನ. ಚೂರ್ ಕೊಡೆ, ನೀನ್ ಜಾಸ್ತಿ ತಂದಿದ್ಯಾ. ಚೂರ್ ಹಚ್ಚಿಸ್ಕೊ ಹೋಗ್ಲಿ. ನೀರ್ ಗಲೀಜ್ ಮಾಡ್ಬೇಡ್ರಿ, ಮನೆ ಗಲೀಜ್ ಆಗುತ್ತೆ. ನೀರ್ ಯಾರು ಬಿಡ್ತಿರೋದಲ್ಲಿ? ಅವನು ಆಯ್ತೇನೆ ಮುಸ್ತಫಾ. ಕಣ್ಣಿಗೆ ಹಾಕ್ಬೇಡ್ರಿ. ಸೂಪರ್ ರೀ. ನಿಂದೆ ಫೋಟೋ ತೆಗ್ದಿರೋದು. ಏಯ್ ಕಣ್ಣಿಗೆ ಹಾಕ್ಬೇಡ್ರಿ, ಕಣ್ಣು ನೋವು ಬರುತ್ತೆ, ಇನ್ಫೆಕ್ಷನ್ ಆಗುತ್ತೆ ರೀ. ಏಳಿಗೆ ಹಚ್ಕೋತಿದ್ದಾಳೆ ಗುಡಿಯ. ಅವಳ ಹಚ್ಕೊಂಡ್ಲು ಲಾಸ್ಟಿಗೆ. ಸಾಕು ಬೇಗ ಗಾನವಿ ನಡೀರಿ. ಹಿಂಗ ಹಚ್ಚಿದಾರಲ್ಲ, ಸ್ನಾನ ಮಾಡ್ಕೊ. ಪುಟ್ಟಿ ಮಗ ಅಕ್ಕಿ ಯಾವ್ದಕ್ಕೆ ಅಕ್ಕಿ ನಾನು ಹಿಡ್ಕೊಂಡೇ ಇಲ್ಲ ನೋಡ, ನಾನು ಹಿಡ್ಕೊಂಡೇ ಇಲ್ಲ. ಎಷ್ಟೊಂದು ತೂಕ ಅದೇ ಅಂತ ಇದ್ದೀನಿ. ಇತ್ತು ಕೈ ನೋವಂದ್ರೆ ನನಗೆ ಗೊತ್ತಿಲ್ಲ. ನೀನು ಎಷ್ಟಿದೆ ಅಂದರೆ ನಿನ್ನ ಮಗಳು, ನಿನ್ನ ಸೊಸೆ, ನಿನ್ನ ಮಗ ಏನಾದ್ರು ಬಿಟ್ಟರೆ ನಮಗೆ ಗೊತ್ತಿಲ್ಲ. ನೀನು 3 ಇದ್ದೀಪ. ಅಲ್ಲ, ಕೈ ನೋವು ಬಕೆಟ್ ಎತ್ತಿದೆ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ. ಐಸ ವಿಡಿಯೋ ಎತ್ಕೊಂಬರ್ತೀನಿ ನಾನು. ಬಿಡಿಲೆ ನಡಿ. ಹತ್ತಕ್ಕೆ ಸಕ್ತದಿಗೆ ಇದು ಬೇರೆ ಎತ್ಕೊಬರ್ತಿದ್ಯಾ? ಏನಂತ ಗೊತ್ತಾವತ್ತು. ರಾತ್ರಿ 2 ಗಂಟೆ. ನಾನೆಲ್ಲಿ ರಂಗೋಲಿ ಬಿಡಿಸಿದ್ರೆ ಅಮ್ಮ ಅಲ್ಲಿ ಆರಾಮಾಗಿ ಫೋನ್ ನೋಡ್ಕೊಂಡು ಕೂತಿದ್ಯಾ. ಅಲ್ಲೊಂದು ಸಣ್ಣದು ಬಿಟ್ಟರೆ ಮುಗೀತು. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಅಮ್ಮ? ಚೆನ್ನಾಗಿ ಕಾಣಿಸ್ತಿಲ್ಲೇನಮ್ಮ? ಹೇಗಿದೆ ರಂಗೋಲಿ? ಟಡಾ. ಈ ಕಡೆಗೆ ಒಂದು ಬಿಸ್ಕೆಟ್ ಸಣ್ಣದು. ಹಾಗೆ ನಾಳೆ ಹಬ್ಬ ಇರೋದ್ರಿಂದ ನಾನು ನೈಟೇ ರಂಗೋಲಿ ಬಿಡಿಸಿ ಮಲ್ಕೊತಾ ಇದ್ದೆ. ನಾಳೆ ಕುರಿ ಕೋಳಿ ಎಲ್ಲ ಕಡಿತಾರೆ. ಅಂತರಗಟ್ಟೆ ಜಾತ್ರೆ ನಮ್ಮೂರಲ್ಲಿ ಅವತ್ತಿನ ದಿನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಎಲ್ಲ ರಂಗೋಲಿ ಬಿಟ್ಟೋಕ್ಕೆ ಬಣ್ಣ ಎಲ್ಲ ತುಂಬಕ್ಕಾಗಲ್ಲ ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಬಿಟ್ಟಂಗೆ ನೈಟೇ ರಂಗೋಲಿ ಎಲ್ಲ ಬಿಟ್ಟು ಮಲ್ಕೊಂಡಿದ್ವಿ. 2 ಗಂಟೆ ಆದರೂ ಆಗಿರಲಿಲ್ಲ, 2 ಗಂಟೆ ಆಗಿತ್ತು ಅಷ್ಟೊತ್ತಿಗೆ.
ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ಲ. ಆಯಿತು, ರಂಗೋಲಿ ಎಲ್ಲ ಬಿಡಿಸಿ 2 ಗಂಟೆ ಆಯಿತು. ಬಟ್ ಸ್ಟಿಲ್ ಇನ್ನೂ ಮಲಗಿಲ್ಲ. ಈಗ ಹೋಗಿ ಮಕ್ಕೊಂಡು ಬೆಳಗ್ಗೆ ಮತ್ತೆ ಬೇಗ ಎದ್ರಬೇಕು. ನಾನು ಪೂಜೆ ಮಾಡೋ ಆಗಿರಲಿಲ್ಲ, ಅದಕ್ಕೆ ಅಜ್ಜಿ ಪೂಜೆ ಮಾಡಿದ್ರು ಅವತ್ತಿನ ದಿನ. ಪೂಜೆ ಆದಮೇಲೆ ಅಮ್ಮನ ಕೂರಿಸಿದ್ವಿ ಅಲ್ಲ, ಅಮ್ಮನ ಬಿಟ್ಟು ಬರೋಕ್ಕೆ ನಾನು ಹೋಗೋ ಆಗಿರಲಿಲ್ಲ. ಇನ್ನು ನಮ್ಮ ಮನೆಯವ್ರು ಹೋಗಲ್ಲ, ಅಜ್ಜಿ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ನನ್ನ ತಂಗಿಗೆ ಹೇಳಿದ್ವಿ. ಅವ್ರ ಮನೆ ಬಿಟ್ಟು ಬಂದು ನಮ್ಮ ಮನೆನ ಕೂಡ ಹೋಗಿ ಬಿಟ್ಟು ಬಂದ್ಲು, ಅಮ್ಮನ ಕಳಿಸಿ ಬಂದ್ಲು. ಅಲ್ಲಿ ಲಾಸ್ಟಲ್ಲಿ ಕೆಳಗೆ ಬಸವಣ್ಣ ದೇವಸ್ಥಾನ ಇದೆ, ನಮ್ಮೂರಲ್ಲೊಂದು. ಅಲ್ಲಿ ಅರಳಿ ಮರ ಇದೆ, ಅದು ಸುತ್ತ ಬಂದು ಕಳಸದಲ್ಲಿರೋ ಎಲ್ಲ ಬೇವಿನ ಸೊಪ್ಪು ಎಲ್ಲ ಪ್ರತಿಯೊಂದು ಗಿಡ್ಡು ಎಲ್ಲನೂ ಅಲ್ಲೇ ಹಾಕಿ ನೀರೆಲ್ಲ ಅಲ್ಲೇ ಸುರಿದು ಬರಬೇಕು. ಟೈಮ್ ಆಯ್ತಲ್ಲ, ಆಮೇಲೆ ತರಂತ ಹೋಗಿ. ಇಲ್ಲ, ಆ ಥರ ಮಾಡಲ್ಲ. ರಾತ್ರಿ ಬರೋದು ಹೋಗ್ಬಿಟ್ಟೋದ್ರಿ ಈ ಸಲ ಒಳಗಡೆ ಒಳಗಡೆ ತಕ್ಕೊಳ್ಳಿ. ನಾನೇ ನೋಡಲ್ಲ, ನಾನು ವಿಡಿಯೋ ಹೆಂಗ್ ಮಾಡ್ಕೊಳ್ಳ ಬೇಡ. ಅಲ್ಲಿ ವರ್ಷ ಮಾಡ್ಕೊಂತಿದ್ದಾಳೆ, ವರ್ಷನ ಹತ್ರ ಸೆಂಡ್ ಮಾಡಿಸ್ಕೊಂಡ್ರೆ ಆಯ್ತು. ಅಲ್ಲೂ ಇದ್ದಾಳೆ ವರ್ಷ ಅಲ್ಲಿ ಆಂಟಿ, ಅವಳು ನಿಮ್ಮ ಮಗಳೇ ಆಂಟಿ, ಅವಳು ನಿಮ್ಮ ಮಗಳೇ. ಹೌದಾ? ಅವಳು ಆಗ್ಲೇ ಬಂದ್ಲು, ನಾನು ಕೇಳಲಿಲ್ಲ. ಅಲ್ಲಿ ವರ್ಷದ ಪಕ್ಕ ಇದ್ರಲ್ಲ, ಅವ್ರು ಯಾರು ಅಂತಾನೆ ಕೇಳಿಲ್ಲ.
ವರ್ಷ ಹೇಳ್ ಬಂದ್ಯಾ ಸಾತ್ವಿಕು ಏನ್ ಮಾಡ್ದೆ? ತಟ್ಟೆ ಯಾರೋ ತಕೊಂಡ್ರಿ ತಟ್ಟೆಗಳು ಯಾರು ತಟ್ಟೆಗಳು ಇವು ತಟ್ಟೆಗಳು ಯಾರು ಇವು ತಟ್ಟೆಗಳು ಬೇಡ ತಟ್ಟೆಗಳು ಯಾರೋ ತೊಗೊಳ್ರವ ಯಾರ ತಟ್ಟೆಗಳು ಒದ್ರಲ್ವ ನಿಮ್ದಿನ ಒದ್ರಲ್ವ ಅಮ್ಮ ಕಳ್ಸದಲ್ಲ ಒಂಚೂರು ಅಲ್ಲೇ ಇಸ್ಕೊಂತೀನಿ ಸಾಕು. ಕಳ್ಸಪ್ಪ ಅವನಿಗೆ ನೀರು ಹಾಕ ಗುಂಡ ಇಲ್ಲೊಂದು ಚೂರು ಹಾಕಿ. ಹೋಗಲ್ವೇನಮ್ಮ? ನಾನು ಕುರಿ ಕಡಿದ್ ಮಾಡ್ಕೊಳಲ್ಲ ಅದೇನೋ ಹಂಗೆ ಬಿಟ್ಟೋಗದಾ? ಅಲ್ಲೇ ಬಿಡ್ರಿ. ಹಾಂ ಅದು ಕೊಡ್ಲಿ, ಮಚ್ಚಿಸ್ಕೊಡ್ರಿ ಅದನ್ನ. ತರ್ತೀನಿ ತಡಿಯೋ ಮರಯ್ಯ, ಕೊಡ್ಬಾರ್ದು ಅಲ್ಲಿ ತೊಳ್ಕೊಡ್ತಿದ್ದಾರೆ. ಅಲ್ಲಿ ಟ್ಯಾಂಕ್ ಇಲ್ಲಿ ತೊಳ್ಕೊ. ಚೆನ್ನಾಗಿದೆ. ಎಲ್ಲಿಂದ ಇಸ್ಕೊಂಬಂದೆ? ಓಡಿ ಮಗ ಓಡಿ ಮಗ. ನಾವು ಹೇಳಿದ್ವಲ್ಲ ಈ ಸಲ ಹಬ್ಬ ಗ್ರ್ಯಾಂಡಾಗಿ ಮಾಡಿಲ್ಲ ಅಂತ. ಆ ದೇವ್ರ ಹತ್ರ ಒಂದು ಕೋಳಿ ಕೊಯ್ದಿದ್ವಿ. ಆ ಕೋಳಿಲಿ ನಾನು ಚಿಕನ್ ಗ್ರೇವಿ ಮಾಡಿಕೊಂಡೆ. ಮಟನ್ನ ತಂದಿದ್ರು, ಒಂದು ಎಕ್ಸ್ಟ್ರಾ ತಂದಿದ್ರು ಅಂಗಡಿಯಿಂದ. ಮಟನ್ನ ನಾನು ತಿನ್ನಲ್ಲ, ಸೊ ಅದಕ್ಕೋಸ್ಕರ ಚಿಕನ್ನ ನನಗೆ ನಾನು ಮಾಡಿಕೊಂಡೆ ಎಲ್ರಿಗೂ. ಹಾಗೆ ಮಟನ್ನ ಅವರು ಅಕ್ಕಂದಿರು ಮಾಡ್ತಾಯಿದ್ರು. ಚಂದ್ರ ನೋಡೋ ಅಲ್ಲಿ, ಚಂದ್ರನ್ ನೋಡು ಹೆಂಗೆ ಎಷ್ಟು ಇದಾಗಿ ಬಂದಿದೆ. ಹಾಯ್. ಹಾಂ, ಏನು ಹಬ್ಬ ಮಾಡಿಲ್ಲಲ್ಲ ಈಗ. ಹಾಯ್ ಮಾಡ್ರಿ. ಫುಲ್ ಝೂಮು. ಅಯ್ಯೋ, ಈ ಸಲ ಹಬ್ಬ ಫ್ರೈಡೇ ಬಂದಿರೋದ್ರಿಂದ ತುಂಬ ಜನ ಹಬ್ಬ ಮಾಡಿಲ್ಲ. ಸೊ ಊರಲ್ಲಿ ಹಬ್ಬದ ಕಳೆನೇ ಇರಲಿಲ್ಲ. ಯಾರು ಫ್ರೈಡೇ ತಿನ್ನಲ್ವಲ್ಲ, ಸೊ ಅದಕ್ಕೋಸ್ಕರ ಯಾರೂ ಹಬ್ಬ ಮಾಡಿರಲಿಲ್ಲ. ಇನ್ನು ನಾವು ಎಲ್ಲ ತಿಂತೀವಿ, ಬಟ್ ಹಬ್ಬ ನಾವು ಮಾಡಲಿಲ್ಲ ಗ್ರ್ಯಾಂಡಾಗಿ. ಸಿಂಪಲ್ಲಾಗಿ ಒಂದು ಕೋಳಿ ಕೊಯ್ತಿದ್ವಿ. ವರ್ಷ ವರ್ಷ ಕುರಿ ಕಡಿತಿದ್ವಿ. ಈ ಸಲ ಬೇಡ, 2 ವರ್ಷಕ್ಕೊಂದ್ಸಲ ಮಾಡೋಣ ಅಂತ ಸಿಂಪಲ್ಲಾಗಿ ಮಾಡಿದ್ವಿ.